ವಿದ್ಯುತ್ ಖಾಸಗೀಕರಣವನ್ನು ಖಂಡಿಸಿ ಕರ್ನಾಟಕದ ಶಿವಮೊಗ್ಗದ ಸಾಗರ್ ಈಗ ಬಂದ್ಗೆ ಕರೆಗೊಟ್ಟಿದೆ. ಈ ವಿದ್ಯುತ್ ಖಾಸಗೀಕರಣದಿಂದ ಒಂದು ವೇಳೆ ಪಂಪ್ಡ್ ಸ್ಟೋರೇಜನ್ನು ಏನಾದರೂ ನಿರ್ಮಾಣ ಮಾಡಿದರೆ ಅದು ಶರಾವತಿ ನದಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕೆಲ ಸಂಘಟನೆಗಳ ವಾದ. ವಿದ್ಯುತ್ ಖಾಸಗೀಕರಣಕ್ಕೆ ಈಗ ಖಂಡಿಸಿ ಸಾಗರನ್ನು ಬಂದ್ ಮಾಡಲಾಗಿದೆ. ಬಂದ್ಗೆ ಕರೆಗೊಟ್ಟಿದ್ದಂತಹ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಗರ್ ಬಂದ್ಗೆ ಬೆಳಗ್ಗೆ ಸಿಕ್ಕಿದೆ ಉತ್ತಮ ಪ್ರತಿಕ್ರಿಯೆ. ಸ್ವಯಂ ಪ್ರೇರಿತರಾಗಿ ಬಂದ್ಗೆ ವರ್ತಕರಿಂದ ಬೆಂಬಲ. ಅಂಗಡಿ ಮುಕ್ಕಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸಾಗರದ ಜನತೆ. ಖಾಸಗೀಕರಣ ನಿರ್ಧಾರವನ್ನು ಕೈ ಬಿಡುವಂತೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಖಾಸಗೀಕರಣವನ್ನು ಖಂಡಿಸಿ ರೈತರಿಂದ ಸರ್ಕಾರಕ್ಕೆ ಮನವಿ ಅನ್ನುವಂಥದ್ದು ಹೋಗಿದೆ. ವಿದ್ಯುತ್ ಖಾಸಗೀಕರಣವನ್ನು ಖಂಡಿಸಿ ಸಾಗರದಲ್ಲಿ ಈಗ ಬಂದ್. ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನು ಕೈ ಬಿಡುವಂತೆ ಈಗ ಬಂದ್ ನಡೀತಾ ಇದೆ. ಸಾಗರ ಬಂದ್ಗೆ ಬೆಳ್ಳಂಬೆಳಗ್ಗೆ ಸಿಕ್ಕಿದೆ ಉತ್ತಮ ಪ್ರತಿಕ್ರಿಯೆ. ಸ್ವಯಂ ಪ್ರೇರಿತರಾಗಿ ತಾವೇ ನಿರ್ಧರಿಸಿಕೊಂಡು ನದಿಯನ್ನು ಉಳಿಸಬೇಕು ಅಂತ ಹೇಳಿ ಬಂದ್ಗೆ ಅಲ್ಲಿನ ವರ್ತಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಎಲ್ಲ ಅಂಗಡಿ ಮುಕ್ಕಟ್ಟುಗಳನ್ನು ಮುಚ್ಚಿ ತಮ್ಮ ಜೀವನಾಡಿಯಾಗಿರುವಂತಹ ಶರಾವತಿ ನದಿಯನ್ನು ಉಳಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅನೇಕ ಸೇನೆಗಳು ಸಂಘಟನೆಗಳು ಈಗ ಈ ಬಂದ್ಗೆ ಕೈ ಜೋಡಿಸಿದೆ. ಹಸಿರು ಸಂಘ, ಹಸಿರು ಸೇನೆ ಮತ್ತು ರೈತರ ಸಂಘ ಎಲ್ಲವೂ ಕೂಡ ಬಂದಿನಲ್ಲಿ ಭಾಗಿಯಾಗಿದೆ. ವಿದ್ಯುತ್ ಖಾಸಗೀಕರಣ ಅನ್ನುವಂಥದ್ದು ಬೇಡ. ಒಂದು ವೇಳೆ ವಿದ್ಯುತ್ ಖಾಸಗೀಕರಣ ಅನ್ನುವಂಥದ್ದು ಏನಾದರೂ ಆದರೆ ಇಲ್ಲಿರ್ತಕ್ಕಂತಹ ಹಸಿರಿಗೆ ಮತ್ತು ಶರಾವತಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಆದ್ದರಿಂದ ಖಾಸಗೀಕರಣ ಬೇಡ ಅನ್ನುವಂಥ ಹೋರಾಟ ಸಾಗರದಲ್ಲಿ ಆಗ್ತಾ ಇದೆ. ನಿನ್ನೆ ಕೂಡ ಬಹಳ ದೊಡ್ಡ ಬೃಹತ್ ಪ್ರಮಾಣದ ಹೋರಾಟಗಳಾಗಿತ್ತು. ಹೋರಾಟದಲ್ಲಿ ಮಾಜಿ DCM ಆಗಿರುವಂತಹ ಈಶ್ವರಪ್ಪ, KS ಈಶ್ವರಪ್ಪ ಅವರು ಕೂಡ ಭಾಗಿಯಾಗಿದ್ದರು. ಅದರಿಂದ ಖಾಸಗೀಕರಣ ಬೇಡ ಅಂತ ನಿರಂತರವಾದಂತಹ ಹೋರಾಟವನ್ನು ಅಲ್ಲಿನ ರೈತರು ಮತ್ತು ಹಸಿರು ಸೇನೆಯವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಂದ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಖಾಸಗೀಕರಣವನ್ನ ಕೈ ಬಿಟ್ಟಿದ್ದೇವೆ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡೋದಿಲ್ಲ ಅಂತೇಳಿ ಅವರು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯಿಸ್ತೇವೆ. ಗ್ರಾಮೀಣ ಭಾಗದಿಂದ ನಮ್ಮ ರೈತ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಸಾಗರ ನಗರವನ್ನ ಪ್ರವೇಶ ಮಾಡ್ತಾರೆ. ಟ್ರ್ಯಾಕ್ಟರ್ ಟ್ರಿಲ್ಲರ್ಗಳ ಮೂಲಕ ಇವತ್ತು ಅವರ